ಆತ್ಮೀಯ ವೀಕ್ಷಕರೇ, ಇಂಡಿಯನ್ ಪೋಸ್ಟ್ ಆಫೀಸ್ ಸರ್ವಿಸ್ ಅಂದರೆ GDSಗೆ ಅಪ್ಲಿಕೇಶನ್ ಹಾಕಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ. ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಎಷ್ಟರಿಂದ ಎಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ ಅನ್ನೋದ್ರ ಅಂದಾಜು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಕೇವಲ ಫಸ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಇರೋದಿಲ್ಲ, ಮಿನಿಮಮ್ 6ರಿಂದ 7 ಮೆರಿಟ್ ಲಿಸ್ಟ್ ಬಿಡ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ 5ರಿಂದ 6 ಮೆರಿಟ್ ಲಿಸ್ಟ್ ಬಿಡ್ತಾರೆ, ಬಟ್ ಈ ವರ್ಷ 6ರಿಂದ 7ನೇ ಮೆರಿಟ್ ಲಿಸ್ಟು ಕೂಡ ಬಿಡ್ತಾರೆ ಅಂತೇಳಿ ಅಪ್ಡೇಟ್ GDS ಅಪ್ಲಿಕೇಶನ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಓಕೆನಾ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಈಗಾಗಲೇ 95+ ತೊಗೊಂಡಿರೋ ವಿದ್ಯಾರ್ಥಿಗಳು ಫಸ್ಟ್ ಮೆರಿಟ್ ಲಿಸ್ಟಲ್ಲೇ ಬಿಟ್ಟಿದ್ದಾರೆ. ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಮಾಡಿಸ್ಕೋಬೇಕು ಅಂದರೆ, ನಿಮ್ಮ ಜಿಲ್ಲೆಯಲ್ಲಿ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಬಟ್ ಡಿಜಿಲಾಕರ್ ಮೂಲಕನೂ ವೆರಿಫಿಕೇಷನ್ ಮಾಡಿಸ್ಕೋಬೋದು, ಬಟ್ ಆನ್ಲೈನಲ್ಲಿ ಬೇಡ ಅನ್ನುವಂಥದ್ದೇ ನನ್ನ ಸಲಹೆ. ಯಾಕಂದರೆ ಆನ್ಲೈನಲ್ಲಿ ಕೆಲವೊಂದಿಷ್ಟು ಏನಾದರೂ ಎರರ್ಗಳಾದರೆ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಬಟ್ ಅದು ಸಾಲ್ವ್ ಆಗೋದಿಲ್ಲ ಬೇಗ. ಅದಕ್ಕಾಗಿ ನೀವು ನೇರವಾಗಿ ನಿಮ್ಮ ಜಿಲ್ಲೆಯ ಪೋಸ್ಟ್ ಆಫೀಸ್ಗೆ ಹೋಗಿ ಆಲ್ಮೋಸ್ಟ್ ಬೇಗ, ಅಂದರೆ 23ನೇ ತಾರೀಕೆ ಇತ್ತು, 15 ದಿನ ಟೈಮ್ ಇರುತ್ತೆ. ಬಟ್ ಏನು ಮಾರ್ಚ್ 23ನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಕೆ ಹೋಗ್ಬೋದು. 23ನೇ ತಾರೀಕಿಂದ 15 ದಿನ ಟೈಮ್ ಇದೆ, ಅಷ್ಟರೊಳಗಡೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಒಂದು ಕೀ ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಅದರಲ್ಲಿ ಏನೂ ಇಲ್ಲ. ಇವನಿದಿಗೆ GDS ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀರೋ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು. ಅವು ಒರಿಜಿನಲ್ ಕಾಪಿ ಆಗಿರಬೇಕು. ಓಕೆನಾ, ನಿಮ್ಮ ಆಧಾರ್ ಕಾರ್ಡು, ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ವ ನಿಮಗಿರುತ್ತೆ, ಅದೆಲ್ಲವನ್ನು ಸುಮ್ಮನೆ ಮೆನ್ಷನ್ ಮಾಡೋದು ಬೇಡ, ಯಾಕಂದರೆ ವಿಡಿಯೋ ಲೆಂತ್ ಆಗ್ತಾ ಹೋಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಬೇಕು. ಬಟ್ ಅಲ್ಲಿ ವೆರಿಫಿಕೇಷನ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಡೈರೆಕ್ಟಾಗಿ ಜಾಯ್ನಿಂಗ್ ಲೆಟರ್ ಬರುತ್ತೆ. ಜಾಯ್ನಿಂಗ್ ಲೆಟರ್ ವೆರಿಫಿಕೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಎಲ್ಲರದ್ದು, ಯಾಕಂದರೆ ಎಲ್ಲ ಯಾವುದೇ ಸುಳ್ಳು ಡಾಕ್ಯುಮೆಂಟ್ಸನ್ನು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಿರೋದಿಲ್ಲ. ಓಕೆನಾ, ಯಾಕಂದರೆ ಇರೋ ಡಾಕ್ಯುಮೆಂಟ್ಸೇ ಅಪ್ಲೋಡ್ ಮಾಡಿರ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಡನ್ ಆಯಿತು ಅಂದರೆ 15 to 30 ಡೇಸ್ ಒಳಗಡೆ, ಅಥವಾ ಮಿನಿಮಮ್ 1 ಮಂತ್ ಒಳಗಡೆ ಜಾಯ್ನಿಂಗ್ ಲೆಟರ್ ಬರುತ್ತೆ. ಜಾಯ್ನಿಂಗ್ ಲೆಟರ್ ಏನಾದರೂ ಬಂತು ಅಂದರೆ ನೀವು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಓಕೆನಾ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋ ವಿದ್ಯಾರ್ಥಿಗಳಿಗೆ ಅಪ್ಡೇಟು. ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟು ಎಷ್ಟರಿಂದ ಎಷ್ಟಕ್ಕೆ ನಿಂದಿರ್ಬೋದು? ಸೆಕೆಂಡ್ ಮೆರಿಟ್ ಲಿಸ್ಟ್ ಏನಿದೆಯಲ್ವ, 85ರ ಮೇಲ್ಪಟ್ಟು 95 ಒಳಗಡೆ ನಿಲ್ಲೋ ಸಾಧ್ಯತೆ ಇದೆ. ಯಾಕಂದರೆ ಮೆರಿಟ್ ಲಿಸ್ಟು 95+ ತೊಗೊಂಡಿರೋ ವಿದ್ಯಾರ್ಥಿಗಳಿಗೆ ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. 85+ ಇರೋ ವಿದ್ಯಾರ್ಥಿಗಳ ಹೆಸರು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ, ಇದಿಷ್ಟು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.